ಸೊ ಏನಾದ್ರು ಗಿಫ್ಟ್ ತಗೊಂಡ್ ಹೋಗೋಣ ಅಂತ ಬಂದಿದ್ದೀವಿ. ಹುಡುಕ್ತಾ ಇದ್ದಾಳೆ ಏನಾದ್ರು ಸಿಗುತ್ತಾ ಅಂತ. ಹತ್ತಕ್ಕೆ ಆಗಲ್ಲ, ಗಾಡಿಯಲ್ಲೇ ಹೋಗ್ಬಿಡೋಣ ಅಂತ ಹೇಳ್ತಿದ್ದಾಳೆ. ಈಗ ಎಲ್ಲಾ ಕವರು ನನ್ ಕೈ ಕೊಟ್ಬಿಟ್ಟು ರಾಣಿ ತರ ಹೆಂಗ್ ಹೋಗ್ತಾವಳಂದ್ರೆ ಸುಮ್ನೆ ಅದು ಖಾಲಿ ಬ್ಯಾಗು. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ಒಂದ್ ಒಳ್ಳೆ ಸನ್ಸೆಟ್ ಸ್ಪಾಟ್ಗೆ ಹೋಗ್ತಿದ್ದೀವಿ. 2% ಇದೆ, ಹೋಗಿಲ್ಲ ಅಂದ್ರೆ ಯಾರ ಮನೆ ಹತ್ರ ನಿಲ್ಸಿ ಚಾನ್ಕ್ ಹಾಕೊಳ್ಳೋದು ಅಷ್ಟೇ. ಎಂತಾಯ್ತು, ಇಲ್ಲೇ ಕಾರ್ಡಿ ಆಗೋಯ್ತು. ಹಾಯ್, ಹಲೋ, ಎಲ್ಲಾರು ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀರಿ. ಆಕ್ಚುಲಿ ಇವತ್ತು ಒಂದು ಫಂಕ್ಷನ್ ಇದೆ, ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಅದಾದ್ಮೇಲೆ ಏನೇನಿದೆ ಅನ್ನೋದು ಅಪ್ಡೇಟ್ ಮಾಡ್ತೀನಿ. ಫಸ್ಟ್ ಫಂಕ್ಷನ್ ಮುಗಿಸ್ಕೊಂಡ್ಬೇಡ. ಓಕೆ, ಲೆಟ್ಸ್ ಗೋ. ಕಾರಲ್ಲೇ ರೆಡಿ ಆಗ್ತೀನಿ ನಾನು. ಇನ್ನ ರೆಡಿ ಆಗಿಲ್ಲ. ಆಕ್ಚುಲಿ ಇವತ್ತು ಅರ್ಲಿ ಮಾರ್ನಿಂಗ್ ಒಂದು ಪ್ಲಾನ್ ಮಾಡಿದ್ವಿ. ಪ್ಲಾನ್ ಮಾಡಿದ್ವಿ ಅಂದ್ರೆ ಇವಳೇ ಪ್ಲಾನ್ ಮಾಡಿದ್ಲು. ಟ್ರೆಕ್ಕಿಂಗ್ ಹೋಗೋಣ, ಒಂದು ಶಾರ್ಟ್ ಟ್ರೆಕ್ಕಿಂಗ್ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ನೈಟ್ ಅಲಾರಾಮ್ ಇಡ್ಬೇಕಾದ್ರೆ ಹೇಳ್ದೆ, ನೀನು ಇಟ್ಕೋ, ಎದ್ದೇಳ್ಬೇಕು, ಮಿಸ್ ಮಾಡ್ಬೇಡ ಅಂತ. ಅದಕ್ಕೊಂದು ಡೈಲಾಗ್ ಹೇಳದ್ಲು, ನಾನೇ ಪ್ಲಾನ್ ಮಾಡಿರೋದು, ನಾನೇ ಎದ್ದೇಳ್ದೇ ಇರ್ತೀನಿ ಅಂತ. ಸರಿನಾ? ಬೆಳಗ್ಗೆ 5:30 ಅಲಾರಾಮ್ ಹೊಡ್ಕೋತು, ನಾನ್ ಎದ್ಬಿಟ್ಟು ಎದ್ದೇಳ್ಸಿದ್ರೆ ಇಲ್ಲ ಮೇಡಮ್ ಫುಲ್ ಕಣ್ ಬಿಟ್ಬಿಟ್ಟು ಆಗಲ್ಲ ಇವಾಗ, ಮತ್ತೆ ಸಾಯಂಕಾಲ ಹೋಗೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಲು ಅಷ್ಟೇ. ಫುಲ್ ಪ್ಲಾನು ಅಲ್ಲಿಗೆ ಫಸ್ಟ್ ಒಂದೇ ಫ್ಲಾಪ್. ಹೋಗೋಣ, ಸಾಯಂಕಾಲ ಹೋಗೋಣ ಪಕ್ಕ. ಈವ್ನಿಂಗ್ ಪೋಸ್ಟ್ಪೋನ್ ಆಗಿದೆ. ಈವ್ನಿಂಗ್ ಅಲ್ಲಿರೋ ಕೆಲ್ಸಗಳು ಸ್ವಲ್ಪ ಬೇಗ ಮಾಡ್ಕೋಬೇಕು. ಹಿಂಗೆ ಹುಡುಗಿ ಕತೆ. ಆಕ್ಚುಲಿ ನಾವ್ ಇವಾಗ ಹೊರಟಿರೋದು ನನ್ ಫ್ರೆಂಡ್ ಪಾಪು ನಾಮಕರಣಕ್ಕೆ. ಸೊ ಏನಾದ್ರು ಗಿಫ್ಟ್ ತಗೊಂಡ್ ಹೋಗೋಣ ಅಂತ ಬಂದಿದ್ದೀವಿ. ಹುಡುಕ್ತಾ ಇದ್ದಾಳೆ ಏನಾದ್ರು ಸಿಗುತ್ತಾ ಅಂತ. ನಾನು ತಗೊಂಡಿದ್ದೀನಿ. ಐ ಗೆಸ್ ಓಕೆ, ಬಟ್ ಹುಡುಗಿರದಲ್ಲ ಇದು, ಹುಡುಗರ್ದು. ಹುಡುಕು ಬೇರೆ ಏನಾದ್ರು ಇದೆಯಾ ಅಂದ್ರೆ ಸರಿ, ನಾ ಸೆಲೆಕ್ಟ್ ಮಾಡ್ತಾನೆ ಇದ್ದೀವಿ. ನೋಡೋಣ ಏನ್ ಸಿಗುತ್ತೆ. ಏನೋ ತಗೊಂಡ್ವಿ. ಆಕ್ಚುಲಿ ಗಿಫ್ಟ್ ರ್ಯಾಪಿಂಗ್ ಮಾಡಿಸ್ಬೇಕಾದ್ರೆ ಇವಾಗ ಕ್ಲಾಸ್ ಅಂಗಡಿ ಹುಡ್ಕೊಂಡು ಹೊರಟಿದೀವಿ ಇಲ್ವಾ. ಇದೆಲ್ಲೂ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಹುಡುಕಿ ಅದು ಗಿಫ್ಟ್ ರ್ಯಾಪ್ ಮಾಡಿಸ್ಲೇಬೇಕು. ಫಂಕ್ಷನ್ ಎಲ್ಲ ಮುಗೀತು, ಊಟ ಮುಗಿಸ್ಕೊಂಡು ವಾಪಸ್ ಹೊರಟಿದೀವಿ. ಒಂದ್ 45 ಮಿನಿಟ್ ಜರ್ನಿ ಮತ್ತೆ ವಾಪಸ್ ಮನೆಗೆ. ಸೊ ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀವಿ. ಬಾಯ್. ಆಕ್ಚುಲಿ ಮ್ಯಾಟರ್ ಏನು ಅಂದ್ರೆ, ನಾವು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆ ಮನೆಗ್ ಬರೋ ಗ್ಯಾಪ್ ಅಲ್ಲಿ ಇವಳು ಪ್ಲಾನೇ ಚೇಂಜ್ ಮಾಡ್ಬಿಟ್ಟಿದ್ದಾಳೆ. ನಿನ್ನೆವರೆಗೂನು ಟ್ರೆಕ್ಕಿಂಗ್ ಮಾಡೋಣ, ಹತ್ಕೊಂಡು ಹೋಗೋಣ, ಶಾರ್ಟೆಸ್ಟ್ ಅದು ಸಿಕ್ಕಾಪಟ್ಟೆ ಕಡಿಮೆ ಇರೋದು ಸ್ಟೆಪ್ಸು. ಅದಕ್ಕಾದ್ರು ಫಸ್ಟ್ ಅಲ್ಲಿಗೆ ಹೋಗಿ ಆಮೇಲೆ ಬೇರೆ ಚೇಂಜ್ ಮಾಡ್ಕೊಳ್ಳೋಣ, ಮುಂದೆ ನೆಕ್ಸ್ಟ್ ವೀಕ್ಸ್ ಹಂಗೆ ಹೋಗ್ತಾ ಇರೋಣ ಅಂತ ಪ್ಲಾನ್ ಇದ್ದಿದ್ದು. ಹಿಂಗೆ ಟ್ರೆಕ್ಕಿಂಗು ಇವಾಗ ಬರೋಷ್ಟರಲ್ಲಿ ಏನ್ ಹೇಳ್ತಿದ್ದಾಳೆ, ಹತ್ತಕ್ಕೆ ಆಗಲ್ಲ, ಗಾಡಿಯಲ್ಲೇ ಹೋಗ್ಬಿಡೋಣ ಅಂತ ಹೇಳ್ತಿದ್ದಾಳೆ. ಈಗ ಹೌದು ಅಲ್ಲ, ನನ್ಗೆ ಅದ್ ಇದಕ್ ಹಾಕೊಂಡ್ ಹಚ್ಚು. ನನ್ಗೆ ಇವಾಗ ಇನ್ನ ಡೌಟು. ಇವಾಗ ಅಟ್ಲೀಸ್ಟ್ ಆ ಒಂದು ಪ್ಲಾನ್ ಅಲ್ಲಿ ಇದೀವಿ. ಇವಾಗ ಆಕ್ಚುಲಿ ನಾವು ಸಂತೆಗೆ ತರಕಾರಿ ತರೋಣ ಅಂತ ಹೋಗ್ತಿದ್ದೀವಿ. ಆ ಹೋಗ್ ಬರೋ ಗ್ಯಾಪ್ ಅಲ್ಲಿ ಹೋಗೋದೇ ಬೇಡ ಅಂತ ಎಲ್ಲಿ ಪ್ಲಾನ್ ಮಾಡ್ಬಿಡ್ತಾರೋ ಅಂತ ಭಯ ಇದೆ. ಗೊತ್ತಿಲ್ಲ, ನೋಡೋಣ. ಅದು ಮಾಡಿದ್ರು ಮಾಡ್ತಾಳೆ, ಹೇಳಕ್ ಆಗಲ್ಲ. ಇವಳನ್ನ ನಂಬಕ್ಕಂತೂ ನನಗ್ ಸಿಕ್ಕಾಪಟ್ಟೆ ಕಷ್ಟ, ಇವಳ ನಂಬೋದು. ಈ ಗಾಡಿ ಓಡ್ಸೋದಕ್ಕೂ ಅಷ್ಟೇ, ಓಡಿಸ್ಬೇಕಾದ್ರೆ ಹಳ್ಳದಲ್ಲಿ ಹೆಂಗ್ ಬೇಕಾದ್ರೂ ಇಡ್ಬೋದು, ಹೆಂಗ್ ಬೇಕಾದ್ರೂ ಕುಗ್ಗಿಸ್ಕೋಬಹುದು. ನಾನ್ ಓಡಿಸ್ಬೇಕಾದ್ರೆ ಹೌದು, ಅದೇ ನಾನ್ ಓಡಿಸ್ಬೇಕಾದ್ರೆ ಚಿಕ್ಕದಾಗ ಹಂಪಲ್ಲಿ ಅಲ್ಲ, ಯಾವ್ದೋ ಒಂದು ಸ್ಮಾಲ್ ಹಳ್ಳದಲ್ಲಿ ಇಟ್ರು ಬೈಯೋದು. ಕಾಣಲ್ವಾ, ಏನಕ್ಕೆ ಬೇಕಾಗೆ ಹೋಗ್ತೀಯ ಅದ್ರಲ್ಲಿ.
ಸಂತೆ ಒಳಗಡೆ ಬಂದು 15 ನಿಮಿಷ ಆಯ್ತು, ಎಲ್ಲ 2 ರೌಂಡ್ ಹೊಡೆದಿದೀವಿ, ಬಟ್ ಇನ್ನ ಏನು ತಗೊಂಡಿಲ್ಲ. 2 ರೌಂಡ್ ಹೊಡ್ಸಿದಾಳ ಆಲ್ರೆಡಿ, ಎಲ್ಲಾ ಕಡೆ ನೋಡ್ಕೊಂಡು ವಾಪಸ್ ಇಲ್ಲಿಗೆ ಬಂದಿದೀವಿ. ಬಾ ಇಲ್ಲಿ 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 ಕ್ಯಾರೆಟ್. ಹದಿನೈದು ನಿಮಿಷಕ್ಕೆ ಫಸ್ಟ್ ಇದೇ ತಗೋತಾರ ಅದನ್ನ ಮೇಡಮ್. ಎಂಚಪ್ಪ ಇದು? ತಗೋ. ಎಲ್ಲಾ ಕವರು ನನ್ ಕೈ ಕೊಟ್ಬಿಟ್ಟು ರಾಣಿ ತರ ಹೆಂಗ್ ಹೋಗ್ತಾವಳಂದ್ರೆ ಸುಮ್ನೆ ಅದು ಖಾಲಿ ಬ್ಯಾಗು, ಸುಮ್ನೆ ಶೋಕಿಗೆ ಖಾಲಿ ಬ್ಯಾಗು ಎಲ್ಲ ನನ್ ಕೈಯಲ್ಲಿದೆ. ಅದ್ರ ಗ್ಯಾಪಲ್ಲಿ ವಿಡಿಯೋ ಬೇರೆ ನಾನು ಮಾಡ್ಬೇಕು. ಮುಂದೆ ಹೋಗ್ತಿರೋ ಸುಮ್ನೆ ಆರಾಮಾಗಿ ಹೇಳು. ಒಂದ್ ಒಳ್ಳೆ ಸನ್ಸೆಟ್ ಸ್ಪಾಟ್ಗೆ ಹೋಗ್ತಿದ್ದೀವಿ. ವಿಡಿಯೋ ನೋಡಿ ಆ ಲೊಕೇಶನ್ ಇಷ್ಟ ಆಗಿ ನಿಮ್ಗೂ ಹೋಗ್ಬೇಕು ಅನ್ಸಿದ್ರೆ ಕಮೆಂಟ್ ಅಲ್ಲಿ ಕೇಳಿ ಲೊಕೇಶನ್ ಯಾವ್ದು ಅಂತ ಹೇಳ್ತೇನೆ. ಮನೆಯಿಂದ ಸ್ಪಾಟ್ ಕರೆಕ್ಟ್ 30 ಮಿನಿಟ್ಸ್ ಇದೆ. ಟೈಮ್ ಆಲ್ರೆಡಿ 6:15. ಹೌದು, ಸನ್ಸೆಟ್ ಲೇಟ್ ಆಗಿ ಆಗೋದ್ರಿಂದ ಪರವಾಗಿಲ್ಲ, ಬಟ್ ಸನ್ಸೆಟ್ ಬೇಗ ಆಗೋಂಗಿದ್ರೆ ಇಷ್ಟೊತ್ತಿಗೆಲ್ಲ ನಮ್ಗೆ ಆ ಸ್ಪಾಟ್ ಹೋಗಿನೂ ವೇಸ್ಟ್ ಆಗ್ತಿತ್ತು. ನೋಡಿ ಏರೋಪ್ಲೇನ್. ಫಸ್ಟ್ ಬೆಳಗ್ಗೆ ಸನ್ರೈಸ್ ಬರೋಕೆ ಪ್ಲಾನ್ ಮಾಡುತ್ತೆ, ಅದು ಪೋಸ್ಟ್ಪೋನ್ ಆಯ್ತು ಸನ್ಸೆಟ್ಗೆ. ಅದು ಸೆಟ್ಗೆ ಅಷ್ಟೊತ್ತಿಗೆ ಹತ್ತೋಣ ಅಂತ ಪ್ಲಾನ್ ಮಾಡಿದ್ದೆ, ಹತ್ತೋದು ಟೈಮ್ ಕೊಟ್ಟು ಕೊನೆಗೆ ಇಲ್ಲಿ ಗಾಡಿಯಲ್ಲಿ ಬಂದರೂ ಸನ್ಸೆಟ್ ಇಲ್ದಂಗೆ ಆಗೋಯ್ತು. ಇವಾಗ ಮತ್ತೆ ಇನ್ನೊಂದ್ಸರಿ ಬರಲೇಬೇಕು. ಓ ತುಂಬಾ ಜನ ಇದ್ದಾರೆ ಇಲ್ಲಿ. ವ್ಯೂ ಮಾತ್ರ ಮಸ್ತಾಗಿದೆ. ಗಾಳಿ ತಳ್ತಾ ಇದೆ, ಸಿಕ್ಕಾಪಟ್ಟೆ ಇದೆ ಗಾಳಿ. ನಾನು ಇಲ್ಲಿದ್ದೀನಿ, ಇವಳು ನೋಡಿದ್ರೆ ಅಲ್ಲಿ ಒಬ್ಳೆ ಓಡಾಡ್ತಿದ್ದಾಳೆ. ಬಾ ಬಾ ಅಂದ್ರೂ ಬರ್ತಾ ಇಲ್ಲ. ಇವಳ್ದೆ ಒಂಥರ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this. ನಾನು ಸನ್ಸೆಟ್ ಬಿಟ್ಟು ಇನ್ನೂ ಒಂದು ಸ್ಪೆಷಲ್ ಇದೆ ಈ ಸ್ಪಾಟ್ ಅಂತ ಹೇಳಿದೆ ಅಲ್ವಾ. ಇಲ್ಲಿಂದ ಏರ್ಪೋರ್ಟ್ ಕಾಣುತ್ತೆ, ಹಿಂಗ ಲೈಟ್ಸ್ ಕಾಣ್ತಿದೆ ಅಲ್ವಾ. ಸೊ ಅದೆಲ್ಲ ಫ್ಲೈಟ್ಸ್. Got a vendetta against people who patented being negative when you should be getting after it. I got facts over tracks, this and that, spitting slow, spitting fast. I could roast, I could gas, think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious, mysterious. ಈ ಸ್ಪಾಟ್ ಲೊಕೇಶನ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹೇಳಿ, ಯಾವುದು ಅಂತ ತಿಳಿಸ್ಕೊಡ್ತೀನಿ. ಬಟ್ ಅದೇ ಹೇಳಿದ್ನಲ್ವಾ, ಸನ್ಸೆಟ್ ಟೈಮ್ ಸ್ವಲ್ಪ ಬೆಳಕಿರೋ ಟೈಮಲ್ಲಿ ಬರಬೇಕು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾವು ಬರೋಷ್ಟು ಸ್ವಲ್ಪ ಕತ್ಲಾಗಿತ್ತೆ, ಹಂಗಾಗಿ ಅಷ್ಟು ಗೊತ್ತಾಗ್ತಿಲ್ಲ ಅಷ್ಟೇ. ಸೊ ಬಂದಿದ್ದಾಯ್ತು, ಸ್ಪಾಟ್ ನೋಡಿದ್ದಾಯ್ತು. ಇಲ್ಲಿ ಟ್ವಿಸ್ಟ್ ಏನು ಅಂದರೆ ವಾಪಸ್ ಮನೆಗೆ 14 ಕಿಲೋಮೀಟರ್ ಇದೆ, ಬಟ್ ಚಾರ್ಜ್ ತೋರಿಸ್ತಾ ಇರೋದು ಇನ್ನು ಉಳಿದಿರೋದು 12 ಕಿಲೋಮೀಟರ್ಸ್ ಮಾತ್ರ. ಹೆಂಗೆ ಹೋಗ್ತೀವಿ ಏನು ಅಂತ ಗೊತ್ತಿಲ್ಲ.
ಹೋಗುತ್ತೆ, ನನ್ಗೂ ಗೊತ್ತಿಲ್ಲ ಲಾಸ್ಟ್ಗೆ ಬ್ಯಾಟ್ರಿ ಎಷ್ಟು ಬೇಗ ಡ್ರೈನ್ ಆಗುತ್ತೆ ಅಂತ. ಚಾರ್ಜ್ ಕಡಿಮೆ ಇದ್ದಾಗ ಹೋಗಿಲ್ಲ ಅಂದ್ರೆ ಯಾರ ಮನೆ ಹತ್ರ ನಿಲ್ಸಿ ಚಾರ್ಜ್ ಹಾಕೊಳ್ಳೋದು ಅಷ್ಟೇ. ಏನು ಅಂತಾರೆ 10 ನಿಮಿಷ ಹಾಕೊಳಕ್ಕೆ? ರೈಟಾ ಸ್ಟ್ರೈಟಾ? ಏನೋ ಒಂದು ಸರ್ಕಸ್ ಮಾಡ್ಬೇಕಲ್ಲ ಮನೆಗೆ ಹೋಗ್ಬೇಕು ಅಂದ್ರೆ. ಯಾಕೋ ಒಂದ್ ಸ್ವಲ್ಪ ಹೊತ್ತು ತಳ್ಬೇಕೇನೋ ಅನಿಸ್ತಾ ಇದೆ ನನಗೆ. ಯಾಕೋ ಡೌಟ್. ಹಂಗೂ ಹಿಂಗೂ ಮನೆ ರೀಚ್ ಆದ್ರೆ ಫುಲ್ ಖುಷಿ. ನೋಡೋಣ, 2% ಇದೆ. ಮಾತಾಡೋಣ ಅಂತ ಶಂಕರ್. ಜಾಗ ಬಿಡ್ರ ಓ ಲಾಸ್ಟ್ 1%. ತಳ್ಳೋದು ಓಕೆ, ಬಟ್ ಜಾಸ್ತಿ ತಳ್ಳೋ ತರ ಇರಬಾರ್ದು. ಜಾಸ್ತಿ ತರ ಆದ್ರೆ ಇದಿದು ಕಷ್ಟ. ಹಾ ನಿಂತಾಯ್ತು ರವಿ, ನಿಂತಾಯ್ತು. ಹಾ ಅದಕ್ಕೆ ಯಾವಾಗ್ಲೂ ಫುಲ್ ಚಾರ್ಜ್ ಇಟ್ಟಿರ್ಬೇಕು ಅಂತ ಹೇಳೋದು. ಯಾರು ಮಾಡ್ತಾರೆ ಇವೆಲ್ಲ? ಇನ್ನ 1 ಕಿಲೋಮೀಟರ್ ಇದೆಯಾ? ಎಲ್ಲಾರು ಕೇಳೋಣ. ಎಲ್ಲಿ ಅಂಗಡಿಗಳು ಆ ಥರ ಏನಿದ್ರೆ ಕೇಳೋಣ. ಸ್ವಿಚ್ ಇತ್ತು ಅಂಗಡಿ ಹತ್ರ. ಹೌದಾ? ಓ ಈ ಚಳ್ಳೋದ್ ಕಷ್ಟ. ನಾವು ಸೈಟ್ ಹಿಡಿಯುತ್ತೆ ಆಕ್ಚುಲಿ. ವೈಟ್ಗಿಂತ ಕಷ್ಟನೇ ಇದೆ. ಅದೇ ಆಗಕ್ಕೆ ಎಷ್ಟೊತ್ತು ಬೇಕು? ಬೇಡ, ನಮ್ಗೊಂದು 5% ಆಗ್ಲಿ ಸಾಕು. ಆಗಕ್ಕೆ ಎಷ್ಟೊತ್ತು ಬೇಕಂತ ಒಂದ್ 10 ನಿಮಿಷ ಹೇಳೋಣ. ಆಂಟಿ ಚಾರ್ಜ್ ಹಾಕ್ಬೋದ? ಒಂದು 5 ನಿಮಿಷ. ಗಾಡಿ ಚಾರ್ಜ್ ಆಗಿದೆ. ಒಂದು 5 ನಿಮಿಷ ಚಾರ್ಜ್. ಇಲ್ಲ 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 ಯಾರು ಅಮ್ಮ ಯಾರು ಎಲ್ಲ ಹೋಲ್ಡ್ ಹೇಳಿ. ಸಳ್ಳದ ಕೇಳ್ತೀಯ ನೋಡಿಲ್ಲ ಯಾವ್ದಾದ್ರು ಅಂಗಡಿಲಿ? ಇಲ್ಲೇ ಕಾರ್ಡಿ ಆಗೋಯ್ತು. ಫುಲ್ ಲೆಗ್ ವರ್ಕೌಟು, ಕಾರ್ಡಿಯೋ, ಫುಲ್ ಕ್ಯಾಲರೀಸ್ ಬರ್ನ್ ಇವತ್ತು. ಅದು ಡೌನ್ ಆದ್ರೂ ಆಗಿದ್ರೆ ಓಕೆ, ಕರೆಕ್ಟ್ ಆಗಿ ಒಪ್ಪಿರೋ ಕಡೆ ಸ್ಟಾಪ್ ಆಗಿದೆ. ಅಮ್ಮ ನಾನು ನಡೆಸ್ತಾ ಇದ್ಯಾ ನಿನ್ ಜೊತೆ ಸೇರಿ? ನೀನ್ ನಡೆಯೋದು ಓಕೆ, ನಾನ್ ಚೆಲ್ಲೋದೇನು? ನಾನೀಗ ಅದೇ ಮಾಡ್ತಾ ಇದ್ದೆ, ಕುತ್ಕೊಳ್ಳೋಣ ಅನ್ಕೋತಾ ಇದ್ದೆ. ಅದಕ್ಕೋಸ್ಕರ ಆಲ್ರೆಡಿ ಕುತ್ಕೊಳ್ತಾ ಇದೀನಿ. ಇವಳು ಬೇರೆ ತರ್ಬೇಕಂತೆ. ಆ ತೋಚಿದ ಪ್ರಕಾರ ಆಕ್ಚುಲಿ ಹೋಗ್ಬೇಕಿತ್ತು ನಾವ್ ಇನ್ನ 1 ಕಿಲೋಮೀಟರ್. ಹೌದು, ಬೇಗನೆ ಸ್ಟಾಪ್ ಆಯ್ತು. ಕಾಫಿ ನನ್ ಬಿಟ್ಬಿಟ್ಟು ಹೋಗ್ತಾವನೆ. ನಾನ್ ಮಾತ್ರ ಒಬ್ಳೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನ ಒಂದ್ ಸ್ವಲ್ಪ ಹೋದ್ರೆ ಆರಾಮಾಗಿ ಹೋಗ್ಬೋದಿತ್ತು. ಅವನು ಕರೆಕ್ಟ್ ಆಗಿ ಅಡ್ಡ ಬಂದ್ಬಿಟ್ಟ. ಅಟ್ಲೀಸ್ಟ್ ಆತರ ಡೌನ್ ಇದ್ರೆ ನೀನ್ ಕೂರಿಸ್ಕೊಂಡೆ. ಸೊ ಇನ್ನ 1 ಕಿಲೋಮೀಟರ್ ಇದ್ದಂಗೆ ಗಾಡಿಯಲ್ಲಿ ಚಾರ್ಜ್ ಖಾಲಿ ಆಗೋಗಿ ಸ್ಟಾಪೇ ಆಗೋಯ್ತು. ಅದಾದ್ಮೇಲೆ 1-2 ಕಡೆ ಕೇಳ್ದೆ ಚಾರ್ಜ್ ಹಾಕೊಳಕ್ಕೆ, ಬಟ್ ಯಾರು ಒಪ್ಕೊಳ್ಳಿಲ್ಲ ಚಾರ್ಜ್ ಮಾಡಿಸೋದಕ್ಕೆ. ಇನ್ನೇನ್ ಮಾಡೋದು ಅಂತ ಗಾಡಿ ತಳ್ಕೊಂಡೇ ಬಂದೆ. ಅವ್ಳು ನಡ್ಕೊಂಬಂದು ತಳ್ಕೊಂಬಂದೆ. ಮನೆಗೆ ಬಂದು ಚಾರ್ಜ್ ಹಾಕಿ ಫ್ರೆಶ್ ಅಪ್ ಎಲ್ಲ ಆದ್ವಿ. ತಳ್ಕೊಂಬರೋಷ್ಟ್ರಲ್ಲಿ ಫುಲ್ ಆಕ್ಚುಲಿ ಸುಸ್ತೇ ಆಗೋಯ್ತು. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ.
ಸೊ ಚೆನ್ನಾಗಿದೆ ಅನ್ಕೋತೀನಿ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.